ಧನುಸ್ಸು ರಾಶಿ ಆತ್ಮೀಯರೇ ನಿಮ್ಮ ಬಗ್ಗೆ ಅನುಮಾನವನ್ನು ಪಡಬಹುದು. ನಿಮ್ಮ ನಡವಳಿಕೆ, ನಿಮ್ಮ ಮಾತು ಅಥವಾ ಸುಳ್ಳು ಇವೆಲ್ಲವೂ ಕೂಡ ಅನುಮಾನಕ್ಕೆ ಕಾರಣವಾಗುತ್ತೆ. ಬಾಯಲ್ಲಿ ಒಂದು ಹೇಳ್ತಾರೆ, ಬೇರೆ ರೀತಿಯಲ್ಲಿ ನಡ್ಕೊಳ್ತಾರೆ ಅನ್ನುವಂತಹ ಭಾವನೆ ನಿಮಗೆ ಆತ್ಮೀಯರು ಯಾರಿದ್ದಾರೋ ಅವರಿಗೆ ಬರುವಂಥದ್ದಾಗತ್ತೆ. ಇನ್ನು ಹೊರಗಿನವರು ಅದನ್ನ ಅನುಮಾನ ಪಡ್ತಕ್ಕಂಥದ್ದು ಸಹಜವಾಗಿಯೇ ಇರುತ್ತೆ. ನಷ್ಟ ಹೊಂದುವುದಕ್ಕೆ ಸಿದ್ಧವಾಗಿರಬೇಕು. ಏನೇ ನಷ್ಟ ಆದರೂ ಕೂಡ ನಾನಿವತ್ತು ತಡ್ಕೊಳ್ತೀನಿ ಅನ್ನುವಂತಹ ಗಟ್ಟಿ ಮನಸ್ಸಿನಿಂದ ಇರಬೇಕಾದಂಥದ್ದಾಗತ್ತೆ. ಕುಟುಂಬದವರ ಸಹಕಾರ ಇರುವುದಿಲ್ಲ, ಮನೆಯಲ್ಲಿ ಯಾರೂ ಕೂಡ ನಿಮ್ಮ ಬೆಂಬಲಕ್ಕೆ ನಿಲ್ಲುವುದಿಲ್ಲ. ಅದು ನಿಮಗೆ ಬಹಳ ದೊಡ್ಡ ಹಿನ್ನಡೆ, ಬಹಳ ದೊಡ್ಡ ಹೊಡೆತ ಅಂತ ಹೇಳಿ ಭಾವಿಸ್ಬೇಕಾಗತ್ತೆ. ಮನಸ್ಸಿನಲ್ಲಿ ಜೀವ ಭಯ, ಏನೋ ಆತಂಕ, ನನಗೇನೋ ಆಗಿಬಿಡುತ್ತೆ, ಯಾವ ಕ್ಷಣದಲ್ಲಿ ಏನು ಬೇಕಾದರೂ ಆಗಬಹುದು ಅನ್ನುವಂತಹ ಭಯದಲ್ಲೇ ಬದುಕಬೇಕಾದಂತಹ ದಿವಸ ಇದು. ಪ್ರಗತಿ ಅಥವಾ ಅಭಿವೃದ್ಧಿಯ ಬಗ್ಗೆ ಹೊಸ ಅವಕಾಶಗಳಿದೆ, ಆದರೆ ನಿಮ್ಮ ಪ್ರಯತ್ನ ಇರಬೇಕಲ್ಲ. ಆ ಪುರುಷ ಪ್ರಯತ್ನ ಇಲ್ಲ ಅಂತಾದರೆ ಏನೇ ಅವಕಾಶಗಳು, ಏನೇ ವ್ಯವಸ್ಥೆ ಇದ್ರೂ ಕೂಡ ಎಲ್ಲ ವ್ಯರ್ಥವಾಗುತ್ತೆ. ಆದರೆ ನಿಮ್ಮ ಪ್ರಯತ್ನ ಅದೆಲ್ಲವನ್ನ ತನ್ನತ್ತ ಸೆಳಿಬೇಕು. ಅದರಿಂದ ಸರಿಯಾದಂತಹ ರೀತಿಯಲ್ಲಿ ಉಪಯೋಗವನ್ನು ಪಡ್ಕೊಳ್ಬೇಕಾಗತ್ತೆ. ಸ್ಥಿರಾಸ್ತಿಯ ವಿಚಾರ ಬಂತು ಅಂತಂದರೆ ಮನೆಯಲ್ಲಿ ಜಗಳಕ್ಕೆ ಅವಕಾಶವಾಗತ್ತಷ್ಟೇ ಹೊರತು ಅದರಿಂದ ಯಾವ ಪ್ರಯೋಜನವಾಗಲಿ, ಆ ಸಮಸ್ಯೆ ಇತ್ಯರ್ಥವಾಗಲಿ ಏನೂ ಕೂಡ ಆಗದೇ ಇರತಕ್ಕಂಥದ್ದು. ವಿಶೇಷವಾಗಿ ಶಿವಾರಾಧನೆಯನ್ನು ಮಾಡಿ ಶುಭವಾಗಿ. ಮಕರ ರಾಶಿ, ವೃತ್ತಿಯಲ್ಲಿ ಅನಿರೀಕ್ಷಿತವಾದಂತಹ ಲಾಭವನ್ನು ಗಳಿಸ್ತೀರಿ. ಸಹಜವಾಗಿ ಇದು ಸಂತೋಷವಾಗುತ್ತೆ, ಆದರೆ ಆ ಲಾಭ ನಿಮ್ಮ ಆಸೆಯನ್ನ ದುರಾಸೆಯಾಗಿ ಮಾರ್ಪಾಟು ಮಾಡ್ತಾ ಹೋಗುತ್ತೆ. ಇದಕ್ಕೆ ಕಡಿವಾಣ ಇಲ್ಲ ಅಂತಾದರೆ ತೊಂದರೆಯಾಗುವಂಥದ್ದು, ನೀವೇ ಹಿನ್ನಡೆಯನ್ನ ಅನುಭವಿಸ್ತಕ್ಕಂಥದ್ದು ಆಗಬಹುದು. ನಿಮ್ಮ ಕಾರ್ಯವೈಖರಿ ನಿಮಗೆ ತೃಪ್ತಿ ಕೊಡುತ್ತೆ, ಆದರೆ ಬೇರೆಯವರನ್ನು ಗಮನಿಸ್ಬೇಕಲ್ಲ. ನಾನು ಮಾಡಿದ ಕೆಲಸ ನನಗೆ ಆತ್ಮತೃಪ್ತಿ ಇದೆ ಅಂತ ನೀವು ಹೇಳ್ಕೊಳ್ಬಹುದು, ಆದರೆ ಬೇರೆಯವರಿಗೆ ಏನೋ ನೋವೋ ಬೇಸರವೋ ಆಗಿದ್ದು ನಿಮಗೆ ಸಮಾಧಾನ ಆಯಿತು ಅಂತಂದರೆ ಅದು ಪ್ರಯೋಜನಕ್ಕೆ ಬರೋದಿಲ್ಲ. ವ್ಯವಹಾರದಲ್ಲಿ ಬೆಳವಣಿಗೆಯ ಸಾಧ್ಯತೆ ಇದೆ, ವ್ಯಾವಹಾರಿಕವಾಗಿ ನೀವು ಬೆಳೆಯುವುದಕ್ಕೆ ಅವಕಾಶಗಳಿದೆ. ನಿಮ್ಮ ಬುದ್ಧಿವಂತಿಕೆ, ನಿಮ್ಮ ಪರಿಶ್ರಮ ಎಲ್ಲವೂ ಕೂಡ ನಿಮಗೆ ಫಲವನ್ನು ಕೊಡ್ತಕ್ಕಂಥದ್ದಾಗತ್ತೆ. ಮನಸ್ಸನ್ನು ಹತೋಟಿಯಲ್ಲಿ ಇಟ್ಕೊಳ್ಬೇಕು. ಮನಸ್ಸನ್ನು ನೀವು ನಿಮ್ಮ ಕೈಯಲ್ಲಿ ಹಿಡಿದಿಟ್ಕೊಳ್ಬೇಕು. ಆಗ ಮಾತ್ರ ಅಭ್ಯುದಯಕ್ಕೆ ಅದೊಂದು ದಾರಿಯಾಗತ್ತೆ. ಆರೋಗ್ಯದ ವಿಚಾರದಲ್ಲಿ, ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ವಿಚಾರದಲ್ಲಿ ಬಹಳ ಬೇಸರವಾಗುತ್ತೆ. ಇಷ್ಟು ಚಿಕ್ಕ ವಯಸ್ಸಿಗೆ ಏನೋ ಸಮಸ್ಯೆಗಳು ಅಂತ ಹೇಳಿ ಕೊರಗಬೇಕಾದಂತಹ ಪರಿಸ್ಥಿತಿ ಬರುವಂಥದ್ದಾಗತ್ತೆ. ಧಾರ್ಮಿಕ ಕ್ಷೇತ್ರದಲ್ಲಿ ಉತ್ತಮವಾದಂತಹ ಪ್ರಗತಿ ಇದೆ. ಧರ್ಮ ಕರ್ಮಾಸಕ್ತಿಯನ್ನು ಬೆಳೆಸ್ಕೊಂಡಿದ್ದವರಿಗೆ, ಆಸ್ತಿಕತೆಯನ್ನು ಇಟ್ಟುಕೊಂಡಿದ್ದವರಿಗೆ ಹೆಚ್ಚು ಅನುಕೂಲವಾಗ್ತಕ್ಕಂಥದ್ದು, ಅದರಿಂದ ಲಾಭವಾಗುವಂಥದ್ದು ವಿಶೇಷವಾಗಿ ಕಾಣುವಂಥದ್ದಿದೆ. ನರಸಿಂಹಸ್ವಾಮಿಯನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ. ಕುಂಭರಾಶಿ, ನೀವು ಮನಸ್ಸಿನಲ್ಲಿ ಚಿಂತನೆ ಮಾಡಿದಂತಹ ಕೆಲವು ಕೆಲಸಗಳು ಅರ್ಧಕ್ಕೆ ನಿಂತು ಹೋಗುವಂಥದ್ದು, ಪರಿಪೂರ್ಣ ಆಗದೇ ಇರುವಂಥದ್ದು ದೊಡ್ಡ ಬೇಸರಕ್ಕೆ ಕಾರಣವಾಗುತ್ತೆ. ನಿಮಗೆ ದೊಡ್ಡ ನಿರಾಸೆಯನ್ನು ತಂದಿಡುತ್ತೆ. ಆಗಲಿ ಈ ಕೆಲಸ ನಿಂತು ಹೋಯಿತು, ನಾನು ಮತ್ತೆ ಪ್ರಯತ್ನವನ್ನು ಮಾಡ್ತೀನಿ ಅಂತಕ್ಕಂತಹ ನಂಬಿಕೆಯೇ ನಿಮಗೆ ಹೊರಟೋಗುತ್ತೆ. ಆ ರೀತಿಯ ವಾತಾವರಣ ಸೃಷ್ಟಿಯಾಗುವಂಥದ್ದು. ವಿದ್ಯಾರ್ಥಿಗಳಿಗೆ ಶುಭವಾದಂತಹ ಸಂದರ್ಭ, ಒಳ್ಳೆಯ ರೀತಿಯಲ್ಲಿ ಸಾಧನೆಯನ್ನು ಮಾಡಿ ಎನ್ನುವಂಥದ್ದು ಕಿವಿಮಾತು. ತಂದೆ ತಾಯಿಯರಿಗೆ ಶುಭವಾದಂತಹ ಸಮಯ. ನಿಮ್ಮ ಸಾಧನೆ ಅಥವಾ ನಿಮ್ಮ ಅಭ್ಯುದಯ, ನಿಮ್ಮ ಗಳಿಕೆ ಉಳಿಕೆ ಅಥವಾ ನಿಮ್ಮ ಸ್ಥಿತಿಗತಿ ಇವೆಲ್ಲವೂ ಕೂಡ ತಂದೆ ತಾಯಿಗಳಿಗೆ ಶುಭವಾದಂತಹ ಸಮಯ ಇದು ಅಂತ ಹೇಳಿಕೊಂಡು ಬೀಗುವಷ್ಟು ಒಂದು ವಾತಾವರಣದ ರುಚಿಯನ್ನು ಅಲ್ಲಿ ತೋರಿಸ್ತಕ್ಕಂಥದ್ದಾಗತ್ತೆ. ಧರ್ಮ ಕಾರ್ಯಕ್ಕಾಗಿ ಹಣವನ್ನು ಕೊಡಬಹುದು. ಯಾವುದೋ ಧಾರ್ಮಿಕ ಕಾರ್ಯಗಳು, ದೇವಸ್ಥಾನ ಅಥವಾ ಬಡ ಮಕ್ಕಳಿಗೆ ಯಾವುದೋ ಒಂದು ವ್ಯವಸ್ಥೆ, ಅಥವಾ ಅನಗತ್ಯವಾಗಿ ಖರ್ಚನ್ನು ತಡೆ ಹಿಡಿದು ಉತ್ತಮವಾದಂತಹ ಕೆಲಸಕ್ಕೆ ಹಣ ಕೊಡ್ತಕ್ಕಂತಹ ಒಂದು ಮನಸ್ಥಿತಿ, ಇವೆಲ್ಲವೂ ಕೂಡ ನಿಮಗೆ ಅನುಕೂಲಕರವಾಗಿರುತ್ತೆ. ಮಾನಸಿಕವಾದಂತಹ ಉಲ್ಲಾಸವನ್ನು ಹೊಂದಿರಿ. ಮನಸ್ಸಿನಲ್ಲಿ ಯಾವುದೇ ರೀತಿಯ ಗೊಂದಲಗಳು ಇರುವುದಿಲ್ಲ. ಒಂದು ರೀತಿಯಲ್ಲಿ ಬಹಳ ಸಂತೋಷವಾದಂತಹ ದಿವಸವನ್ನು ಕಳೆಯೋದಕ್ಕೆ ಅವಕಾಶ ಇದೆ. ಬೇಕಾದವರ ಜೊತೆಯಲ್ಲಿ ಸಮಯವನ್ನು ಕಳೀತೀರಿ. ಯಾರು ನಿಮಗೆ ಆತ್ಮೀಯರೋ, ನಿಮಗೆ ಪ್ರಿಯರೋ ಅವರ ಜೊತೆಯಲ್ಲಿ ಸಮಯವನ್ನು ಕಳೆಯೋದಕ್ಕೆ ಅವಕಾಶಗಳಿದೆ. ಉತ್ತಮವಾದಂತಹ ಚಿಂತನೆಗಳನ್ನು ನಡೆಸಿ ಅಂತಕ್ಕಂಥದ್ದು. ಸುಬ್ರಹ್ಮಣ್ಯ ಸ್ವಾಮಿಯನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ. ಕೊನೆಯದಾಗಿ ಮೀನರಾಶಿ, ನಿಮ್ಮ ವೃತ್ತಿಯಲ್ಲಿ ಹೆಚ್ಚು ಒತ್ತಡ ಕಾಡಬಹುದು.
ಅದನ್ನು ಸರಿಪಡಿಸ್ಕೊಂಡು ಒತ್ತಡವನ್ನು ಕಡಿಮೆ ಮಾಡಿಕೊಂಡು ನಿಮ್ಮ ವೃತ್ತಿಯಲ್ಲಿ ನೀವು ನಿಮ್ಮ ಸಮಯವನ್ನು ತೊಡಗಿಸ್ಕೊಳ್ಬೇಕಾದಂಥದ್ದು. ಉಪಾಧ್ಯಾಯ ವರ್ಗದವರಿಗೆ ಆತಂಕ ಇರುತ್ತೆ. ಯಾರು ಪಾಠ ಪ್ರವಚನಗಳನ್ನು ಮಾಡುವಂತಹ ಶಿಕ್ಷಕರಿದ್ದೀರಿ ಅವರಿಗೆ ಸ್ವಲ್ಪ ಆತಂಕಗಳು ಹೆಚ್ಚಾಗುವಂಥದ್ದು. ಯಾವ ನಿಯಮಗಳು ಯಾವ ಕ್ಷಣದಲ್ಲಿ ಹೇಗೆ ಪ್ರಭಾವವನ್ನು ಬೀರುತ್ತೆ ಅನ್ನುವಂಥದ್ದು ಗೊತ್ತಾಗೋದಿಲ್ಲ. ಅದಕ್ಕೆ ಒಳಪಟ್ಟರೆ ಒಂದು ರೀತಿಯಲ್ಲಿ ಕಷ್ಟ, ಒಳಪಡದೇ ಇದ್ದರೆ ಒಂದು ರೀತಿಯಲ್ಲಿ ಕಷ್ಟ. ಆದರೆ ಕಾನೂನು ಏನು ಹೇಳುತ್ತೆ ಅದನ್ನು ಪಾಲಿಸಲೇಬೇಕಾದಂಥದ್ದು ಅನಿವಾರ್ಯ, ಅಗತ್ಯ ಅನ್ನುವಂಥದ್ದನ್ನು ತಿಳಿಬೇಕು. ಹಣದ ವಿಚಾರವಾಗಿ ಸಮಸ್ಯೆಯನ್ನು ಮಾಡಿಕೊಳ್ತೀರಿ. ನಿಮ್ಮದೇ ಆದಂತಹ ವ್ಯವಹಾರವನ್ನು ಇಟ್ಟುಕೊಂಡ್ರೆ ಪರವಾಗಿಲ್ಲ. ನಿಮ್ಮದು ಅಲ್ಲದೇ ಇರತಕ್ಕಂತಹ ವ್ಯವಹಾರವನ್ನು ಮಾಡಲಿಕ್ಕೆ ಹೊರಟ್ರೆ ನೀವು ಆಗ ತೊಂದರೆಯನ್ನು ಮಾಡ್ಕೊಳ್ಬೇಕಾಗತ್ತೆ. ಸ್ನೇಹಿತರಿಂದ ಸವಾಲುಗಳ ಎದುರಾಗತ್ತೆ. ಏನೇನೋ ಹೇಳ್ಕೊಂಡು ಓಡಾಡಿರ್ತೀರಿ, ಆದರೆ ಇವತ್ತು ಅದು ಎದುರುಗಡೆ ಬಂದಾಗ ನಿಮಗೆ ಅದು ಸವಾಲಾಗತ್ತೆ. ಬುದ್ಧಿವಂತಿಕೆಯಲ್ಲಿ ಆ ಸವಾಲುಗಳನ್ನು ಪರಿಹರಿಸ್ಕೊಂಡ್ರೆ ಬಹಳ ಒಳ್ಳೆಯದು. ಇಲ್ಲದೇ ಇದ್ದರೆ ಅದೇ ಸಮಸ್ಯೆ ಆಗುತ್ತೆ, ಶತ್ರುಗಳ ವೃದ್ಧಿ ಆಗುತ್ತೆ, ತೊಂದರೆಗೆ ಕಾರಣವಾಗುತ್ತೆ ಎನ್ನುವಂಥದ್ದು. ನಿಮ್ಮ ಸ್ಥಳ ಬದಲಾವಣೆಗೆ ಅವಕಾಶ ಇದೆ. ಅದು ಉದ್ಯೋಗದಲ್ಲಿ, ವಾಸದ ಮನೆಯಲ್ಲಿ ಅಥವಾ ಎಲ್ಲೇ ಇರಬಹುದು. ಬದಲಾವಣೆ ಅಂತಕ್ಕಂಥದ್ದು ಈ ದಿವಸ ಸ್ವಲ್ಪ ಮಟ್ಟಿಗೆ ಕಾಣುವಂಥದ್ದು ಇರುತ್ತೆ. ಮೌನವಾಗಿರತಕ್ಕಂಥದ್ದು ಬಹಳ ಒಳ್ಳೆಯದು. ಅಂದರೆ ಮೌನವಾಗಿರೋದು ಅಂತಂದರೆ ನಾನಿವತ್ತು ಮಾತೇ ಆಡೋದಿಲ್ಲ ಅನ್ನುವಂತಹ ಅರ್ಥ ಅಲ್ಲ. ಅನಗತ್ಯವಾದಂತಹ ವಾದ ವಿವಾದಗಳಿಗೆ ಅವಕಾಶ ಆಗುವಂತಹ ಮಾತುಗಳು ಬೇಡ. ಎಲ್ಲಿ ಎಷ್ಟು ಮಾತಾಡಬೇಕು ಅಷ್ಟೇ ಮಾತಾಡಿದರೆ ಅದು ಗೌರವಕ್ಕೆ ಕಾರಣವಾಗುತ್ತೆ. ಗಣಪತಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಶುಭವಾಗಿ.